ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ 13th ಮೇ ಸೋಮವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ತೀನಿ. ಇನ್ನು ಬ್ಯಾಂಕ್ ಎಕ್ಸ್ಪೈರಿ ಕೂಡ ಇರುತ್ತೆ, ಅದನ್ನ ನೀವು ಬ್ಯಾಂಕ್ ನಿಫ್ಟಿಯ ಮೂವ್ಮೆಂಟ್ ಜೊತೆನೆ ಕಂಪೇರ್ ಮಾಡ್ಕೋಬಹುದು. ಇನ್ನು ಈ ವಿಡಿಯೋಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಡೇ ನಲ್ಲಿ ನಿಫ್ಟಿಯ ಟ್ರೆಂಡ್ ಹೇಗೆ ಹೋಗ್ತಾ ಇದೆ, ಎಲೆಕ್ಷನ್ ಕಿಂತ ಮುಂಚೆ ನಿಫ್ಟಿ ಕೆಳಗಡೆ ಯಾವ್ದೆಲ್ಲ ಲೆವೆಲ್ಸ್ ನ ನೋಡ್ಬೋದು ಅಂತ ಆಲ್ರೆಡಿ ವಿಡಿಯೋ ತಗೊಂಡಿದ್ದೀನಿ. ಅದನ್ನ ನೋಡಿ ಅಲ್ಲಿಂದ ಈ ವಿಡಿಯೋದಲ್ಲಿ ನಾವು ಈಗ 13th ಮೇ ಸೋಮವಾರದ ಲೆವೆಲ್ಸ್ ನ ಏನು ಹೇಳ್ತಾ ಇದ್ವಿ ಅದನ್ನ ಅರ್ಥ ಮಾಡ್ಕೊಂಡು ನೀವು ಸೋಮವಾರ ಹಾಗೂ ಬರೋ ದಿನಗಳಲ್ಲಿ ನಿಮ್ಮ ಟ್ರೇಡಿಂಗ್ ಪೊಸಿಷನ್ಸ್ ನ ತಗೊಳ್ಳಿ. ಸೊ ನಾವು ನಿಫ್ಟಿನಲ್ಲಿ ಕ್ಲೋಸಿಂಗ್ ನ ಕಂಡಿರೋದು 22,054 ಹತ್ರ. ಸೊ 22,054 ಹತ್ರ ಇಲ್ಲಿ 22,054 ಹತ್ರ ನಿಫ್ಟಿ ಕ್ಲೋಸಿಂಗ್ ಕಂಡ ಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟ್ ಆದ್ಮೇಲೆ US ಮಾರ್ಕೆಟ್ ಅವರ್ಸ್ ಅಲ್ಲಿ ನಮ್ಮ ಇಂಡಿಯಾದ ಗಿಫ್ಟ್ ನಿಫ್ಟಿ ಆ ಲೆವೆಲ್ ಇಂದ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಗಿಫ್ಟ್ ನಿಫ್ಟಿ ಕ್ಲೋಸಿಂಗ್ ನಿಯರ್ 22,129 ಹತ್ರ ಬಂದಿದೆ. ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸಿಂಗ್ ಲೆವೆಲ್ ಇಂದ ನಿಯರ್ಲಿ 70 ಪಾಯಿಂಟ್ಸ್ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಅದನ್ನ ನೋಡ್ತಾ ಇದ್ರೆ ನಾವು ಸೋಮವಾರ ದಿನ 13th ಮೇ ಇಂಡಿಯನ್ ಮಾರ್ಕೆಟ್ ಅಟ್ಲೀಸ್ಟ್ 50 ಪಾಯಿಂಟ್ಸ್ ಗ್ಯಾಪ್ ಡೌನ್ ನಾವು ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ 50 ಪಾಯಿಂಟ್ಸ್ ಅಂದ್ರೆ 22,000 ಇಲ್ಲ ಅಂದ್ರೆ ಇದಕ್ಕಿಂತ ಕೆಳಗಡೆ ನಿಫ್ಟಿ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ ಅಲ್ಲಿ ಓಪನ್ ಆದ್ಮೇಲೆ ಇನಿಷಿಯಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿ ಇರ್ಬೋದು, ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಲಿಂದಾನೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಪ್ರಾಬಬಿಲಿಟಿ ಅಂದ್ರೆ ಈ ಲೆವೆಲ್ ಓಪನಿಂಗ್ ಲೆವೆಲ್ ಇಂದಾನೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಬರೋ ಕರೆಕ್ಷನ್ ನಾವು ಆದಷ್ಟು ಬೇಗ ಸ್ಟಾರ್ಟಿಂಗ್ ಆಫ್ ದ ಡೇನೆ ಈ ಲೆವೆಲ್ ವರೆಗೂ ನೋಡ್ತೀವಿ, ಅದು 21,830 ಹತ್ರ. ಸೊ 21,830 ಅಥವಾ 21,800 ಅಂತ ಇಟ್ಕೊಳ್ಳೋಣ. ಈ ಲೆವೆಲ್ ಹತ್ರ ಬರ್ತಿದ್ದಂಗೆ ಇಲ್ಲಿ ಸ್ವಲ್ಪ ಸಪೋರ್ಟ್ ತಗೊಂಡು ನಿಫ್ಟಿನಲ್ಲಿ ಸ್ವಲ್ಪ ಶಾರ್ಟ್ ಕವರಿಂಗ್ ಬರ್ಬೋದು, ಅಥವಾ ಈ ಲೆವೆಲ್ ಅಲ್ಲೇ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರ್ಬೋದು. ಈ ಲೆವೆಲ್ ಇಂದಾನೆ ಶಾರ್ಟ್ ಕವರಿಂಗ್ ಬಂದ್ರೆ ನಿಫ್ಟಿ 21,950 ಈ ಲೆವೆಲ್ ಹತ್ರ ಒಂದು ಬಾರಿ ರಿವರ್ಸಲ್ ಕಾಣೋ ಚಾನ್ಸಸ್ ಇರುತ್ತೆ. ಈ ರಿವರ್ಸಲ್ ಕಂಡ್ಮೇಲೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಅಗೇನ್ ಆದ್ರೆ ಸೋಮವಾರ ದಿನನೇ ಇಲ್ದಿದ್ರೆ ಮಂಗಳವಾರ ದಿನ ಇಲ್ಲಿಂದ ಮತ್ತಷ್ಟು ಕರೆಕ್ಷನ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಸೊ ಇಲ್ಲಿಂದ ಬರೋ ಕರೆಕ್ಷನ್ 21,800 ನ ಬ್ರೇಕ್ ಆದ್ರೆ ಮಂಗಳವಾರ ಬುಧವಾರ ದಿನಗಳಲ್ಲಿ ಟುವರ್ಡ್ಸ್ 21,450 ಕೆಳಗಡೆ ನಮ್ಮ ಮೊದಲನೇ ಟಾರ್ಗೆಟ್ ಏನಿದೆ ಈ ಕಡೆ ಬರೋಕೆ ಶುರು ಆಗುತ್ತೆ. ಇದು ಮಂಗಳವಾರ ಬುಧವಾರ ಬರಬಹುದು, ತಪ್ಪಿದ್ರೆ ಗುರುವಾರದವರೆಗೆ ಈ ಲೆವೆಲ್ ನ ನೋಡೋ ಚಾನ್ಸಸ್ ಇದೆ. ಸೊ ಇದು ಜಸ್ಟ್ ನಮ್ಮ ಅನಲೈಸಿಸ್. ಇದು ರಾಂಗ್ ಆಗ್ಬೋದು, ಅಥವಾ ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಶಾರ್ಪ್ ರಿಕವರಿ ಕೂಡ ಬರ್ಬೋದು. ಆದ್ರೆ ಪ್ರಾಬಬಿಲಿಟಿ ಈ ಲೆವೆಲ್ ಇಂದ ಕೆಳಗಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಈಗಿನ ಎಲೆಕ್ಷನ್ ಕಿಂತ ಮುಂಚೆ ಬರೋ ಪ್ರಾಬಬಿಲಿಟಿನ ನೋಡ್ತಾ ಇದ್ರೆ. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ ವಾಲಟಿಲಿಟಿ ನಲ್ಲಿ ನಿಫ್ಟಿ ಏನಾದ್ರು 22,050 ಅಥವಾ 22,100 ಈ ಲೆವೆಲ್ ಗಳಲ್ಲಿ ಬಂದ್ರೆ ಇಲ್ಲಿಂದ ಕೂಡ ನಾವು ರಿಸ್ಕಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಮೇಲೆ 21,150 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು. ಸೊ 21,150 ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿಂದ ಇನ್ನೂ ಸ್ವಲ್ಪ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಆ ರಿಕವರಿ ನಲ್ಲಿ ನಾವು ಯಾವುದೇ ಸಿ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಸಿ ಪೊಸಿಷನ್ಸ್ ನಾವು ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಬಂದು 22,300 ಮೇಲೆ ಯಾವುದೇ ದಿನ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ಆಗ ನಾವು ನೆಕ್ಸ್ಟ್ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೆ ನಾವು ನಿಫ್ಟಿನಲ್ಲಿ ಸೆಲ್ ಆನ್ ರೈಸ್ ಆಗಿ ಟ್ರೇಡ್ ಮಾಡೋಣ. ಸೊ ಇದು ನನ್ನ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಈಗ ಬ್ಯಾಂಕ್ ನಿಫ್ಟಿಗೆ ಬರುತ್ತೆ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ವಾಲಟಿಲಿಟಿ ಹೆಚ್ಚಾಗಿದೆ. ಬ್ಯಾಂಕ್ ನಿಫ್ಟಿ ತನ್ನ ಸಪೋರ್ಟ್ಗಳನ್ನ ಬ್ರೇಕ್ ಆದ್ರೆ ಕೂಡ ಇಲ್ಲಿ ರಿವರ್ಸಲ್ ಬರ್ತಾ ಇದಾವೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಸ್ಟಾಪ್ ಲಾಸಸ್ ಹೆಚ್ಚಾಗೋ ಚಾನ್ಸಸ್ ತುಂಬಾನೇ ಇದಾವೆ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ಅಂದ್ರೆ ಪೊಸಿಷನಲ್ ಪುಟ್ ಪೊಸಿಷನ್ಸ್ ನ ಏನಾದ್ರು ತಗೊಂಡಿದ್ರೆ ಬ್ಯಾಂಕ್ ನಿಫ್ಟಿ ಮೇಲೆ 48,200 ಮೇಲೆ ಕ್ಲೋಸಿಂಗ್ ಬಂದ್ರೆ ಮಾತ್ರನೇ ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಅಪ್ ಹೋಗೋ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಸೆಲ್ ಆನ್ ಪ್ರೈಸ್ ಆಗಿ ಟ್ರೇಡ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 47,421 ಹತ್ರ ಬಂದಿದೆ. ಸೊ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಬ್ಯಾಂಕ್ ನಿಫ್ಟಿಗೆ ಮುಂದಿನ ಸಪೋರ್ಟ್ ಸೈಕಾಲಜಿಕಲ್ ಲೆವೆಲ್ ಹತ್ರ
ಅದು 47,000 ಇಂದ 47,100 ಇಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿಂದ ಅಗೇನ್ ರಿವರ್ಸಲ್ ಬರುತ್ತೆ. ಹಾಗಾಗಿ ಬ್ಯಾಂಕ್ ನಿಫ್ಟಿ ನಲ್ಲಿ ಈ ಲೆವೆಲ್ ಗಳಲ್ಲಿ ಆದಷ್ಟು ನಾವು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 47,000 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿಂದ ಬ್ಯಾಂಕ್ ನಿಫ್ಟಿ ನಲ್ಲಿ ಹೆಚ್ಚಿನ ಕರೆಕ್ಷನ್, ಒನ್ ಸೈಡ್ ಡೌನ್ ಮೂವ್ ತುಂಬಾ ಶಾರ್ಪ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಆ ಶಾರ್ಪ್ ಮೂವ್ 1 or 2 ಡೇಸ್ ಅಲ್ಲಿ ಮಂಗಳವಾರ ಬುಧವಾರದವರೆಗೂ ಆಗ್ಬೋದು. ಅಲ್ಲಿವರೆಗೂ 46,200 ಲೆವೆಲ್ ವರೆಗೂ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಾನು ಆಲ್ರೆಡಿ ಹೇಳಿದಂಗೆ ತುಂಬಾ ವಾಲಟಿಲಿಟಿ ಇರುತ್ತೆ. ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರ್ತವೆ. ಟ್ರೇಲಿಂಗ್ ಸ್ಟಾಪ್ ಲಾಸ್ ಮಾಡಿದ್ರೆ ಅಲ್ಲಿ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಪೊಸಿಷನಲ್ ಟ್ರೇಡ್ ಮಾಡಿ 1 or 2 ಡೇಸ್ಗೆ ವೇಟ್ ಮಾಡಿ. ಆದ್ರೆ ಪ್ರೀವಿಯಸ್ ಡೇ ಹೈಗೆ ಸ್ಟಾಪ್ ಲಾಸ್ ನ ಇಟ್ಕೊಳ್ಳಿ. ಸೊ ಆ ರೀತಿ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸೋಮವಾರ ದಿನಕ್ಕೆ ಅಂದ್ರೆ 13th ಮೇಗೆ ನೋಡೋದಾದ್ರೆ ಯಾವುದೇ ರಿವರ್ಸಲ್ ಅಲ್ಲಿ ಅಂದ್ರೆ ರಿವರ್ಸಲ್ 47,700 ವರೆಗೆ ಬಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ನ ಕಂಡು ಇಲ್ಲಿಂದ ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ. 47,700 ಹತ್ರ ಬಂದ್ರೆ ಪುಟ್ ಪೊಸಿಷನ್ಸ್ ತಗೋಬಹುದು. ಹಾಗೂ ಕೆಳಗಡೆ 47,000 ಬ್ರೇಕ್ ಆದ್ರೆ ಇಲ್ಲಿ ಕೂಡ ಪುಟ್ ಪೊಸಿಷನ್ಸ್ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ತಗೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ನಾವು ಯಾವುದೇ ಕಾಲ್ ಪೊಸಿಷನ್ಸ್ ನ ಸದ್ಯಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಓನ್ಲಿ 48,200 ಮೇಲೆ ಕ್ಲೋಸಿಂಗ್ ಕಾಣೋಕೆ ಶುರು ಆದ್ರೆ ಆಗ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಸೋಮವಾರದ ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಶುಕ್ರವಾರದ ದಿನ ಒಂದ್ ಸೈಡ್ ಅಪ್ ಮೂವ್ ತೋರಿಸ್ತಾ ಇತ್ತು. ಮಿಡ್ಲ್ ಅಲ್ಲಿ ಸ್ವಲ್ಪ ವಾಲಟಿಲಿಟಿ ಇದ್ರೆ ಕೂಡ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಈಗ ಕ್ಲೋಸಿಂಗ್ ಕಂಡಿರೋದು 20 ಡೇ ಮೂವಿಂಗ್ ಆವರೇಜ್ ಹತ್ರ. ಅದರ ಕ್ಲೋಸಿಂಗ್ ಬಂದಿರೋದು 10,877 ಹತ್ರ. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಟು ನೆಗೆಟಿವ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಈ ಲೆವೆಲ್ ಇಂದ ಕೆಳಗಡೆ ಬರೋಕೆ ಶುರು ಆದ್ರೆ ನೆಕ್ಸ್ಟ್ ಸಪೋರ್ಟ್ 10,780 ಈ ಲೆವೆಲ್ ಅಲ್ಲಿ ಬರುತ್ತೆ. 780 ಅಥವಾ 800 ಅಂತ ತಗೊಳ್ಳೋಣ. ಈ ಲೆವೆಲ್ ವರೆಗೂ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಎಕ್ಸ್ಪೈರಿ ಆಗಿರೋ ಕಾರಣ ಇಲ್ಲಿ ಸೈಡ್ ವೇಸ್ ಆಗ್ಬೋದು. ಆದ್ರೆ 10,780 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ನಿಯರ್ಲಿ 150 to 180 ಪಾಯಿಂಟ್ಸ್ ಅಂದ್ರೆ ಕೆಳಗಡೆ 10,600 ವರೆಗೆ ನಾವು ಸೋಮವಾರ ದಿನಾನೇ ನೋಡೋ ಚಾನ್ಸಸ್ ಇರುತ್ತೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ 10,780 ಕೆಳಗಡೆ ಬಂದ್ರೆ ಮಾತ್ರನೇ ನಾವು ಪುಟ್ ಪೊಸಿಷನ್ಸ್ ನ ತಗೊಳ್ಳೋಣ. ಇನ್ನು ಮೇಲೆ ಯಾವುದೇ ಪೊಸಿಷನ್ಸ್ ನ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ತಗೊಳ್ಳೋದು ಬೇಡ. ಇನ್ನು ಆಲ್ರೆಡಿ ಹೇಳಿದಂಗೆ ಬ್ಯಾಂಕ್ ಎಕ್ಸ್ ಎಕ್ಸ್ಪೈರಿ ಕೂಡ ಸೋಮವಾರ ದಿನಾನೇ ಇರುತ್ತೆ. ಬ್ಯಾಂಕ್ ಎಕ್ಸ್ ಅಲ್ಲಿ ಪೊಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಬ್ಯಾಂಕ್ ನಿಫ್ಟಿನ ರೆಫರ್ ಮಾಡಿ ನೀವು ಬ್ಯಾಂಕ್ ಎಕ್ಸ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.